welcome back to my YouTube channel, Nima Shobha Shetty. I hope everyone ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. Yes, very long time ಆದ್ಮೇಲೆ ವಿಡಿಯೋನ ಮಾಡ್ತಾ ಇದ್ದೀನಿ. And thank you so much for your love and support. ಪ್ರತಿಯೊಬ್ರು ನನಗೆ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ, ಒಂದ್ ವೇಳೆ ನಾನು ತೆಲುಗು ವಿಡಿಯೋ ಹಾಕಿದ್ರೆ ನೀವೆಲ್ಲರೂ ಕೇಳ್ತಾ ಇದ್ರೆ ಯಾಕೆ ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇಲ್ಲ ಅಂತ. ಅಂಡ್ ಡೆಫಿನೆಟ್ಲಿ ಇನ್ ಮುಂದೆ ಯಾವುದೇ ತರದ ಗ್ಯಾಪ್ ಇಲ್ಲದೆ ವಿಡಿಯೋಸ್ ಅಂತ ನಾನು ಮಾಡ್ತಾನೆ ಇರ್ತೀನಿ. ಅಂಡ್ ನಿಮ್ಮೆಲ್ಲರಿಗೂ ಗೊತ್ತೇ ಇದೆಲ್ಲ, ಮತ್ತೆ ನಾನು ಬಿಗ್ ಬಾಸ್ ಆದ್ಮೇಲೆ ಕನ್ನಡದಲ್ಲಿ ಒಂದು ಹೊಸ ಶೋನ ಮಾಡ್ತಾ ಇದ್ದೀನಿ. ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿದೆ. ಐ ಹೋಪ್ ನೀವೆಲ್ಲರೂ ನೋಡಿದಿರಾ ಅಂತ ಅನ್ಕೊಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಹ್ಯಾಪಿ ಇದೆ, ಬಿಕಾಸ್ ಬಿಗ್ ಬಾಸ್ ಆದ್ಮೇಲೆ ಮತ್ತೆ ನಾನು ಕನ್ನಡ ಇಂಡಸ್ಟ್ರಿಗೆ ವಾಪಸ್ ಆಗಿದ್ದು. ಬಿಗ್ ಬಾಸ್ ಮುಗಿದ ತಕ್ಷಣ ಇನ್ನೊಂದು ಶೋ ಮಾಡ್ತಾ ಇರೋದು ತುಂಬಾ ಖುಷಿ ಇದೆ. ಅಂಡ್ ಅದ್ರಲ್ಲೂ ಇನ್ನೊಂದು ವಿಷಯ ಏನಂತಂದ್ರೆ, ಇಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಆಗಿರೋದ್ರಿಂದ ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು ಎಲ್ಲರೂ ನಮ್ಮ ಒಂದು ಏಜ್ ಅಂದ್ರೆ ಎಲ್ರಿಗೂ ಒಂಥರ ಸೇಮ್ ಏಜ್ ಇರೋದ್ರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಶೋ. ಸಿಕ್ಕಾಪಟ್ಟೆ ಮಜಾ ಮಾಡ್ತಾ ಇದೀವಿ, ತುಂಬಾ ಚೆನ್ನಾಗಿದೆ. ಅಂಡ್ ನಾನು ಮೊನ್ನೆಷ್ಟು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ ನ ಪೋಸ್ಟ್ ಮಾಡಿದ್ದೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಲೇಟೆಡ್. ಅದ್ರಲ್ಲಿ ಎಲ್ಲರೂ ಕಮೆಂಟ್ ಮಾಡಿದ್ರ ಲಾಗ್ ನಾವು ಶೂಟ್ ಮಾಡಿ ಅಂತ ಸೆಟ್ ಅಲ್ಲಿ. ಸೊ ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಶೆಡ್ಯೂಲ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೂಟ್ ಹೋದ್ಮೇಲೆ ಅದನ್ನು ನಾನು ಲಾಗ್ ನ ಮಾಡಿ ಹಾಕ್ತೀನಿ, ಎಲ್ಲರನ್ನು ಮಾತಾಡಿಸ್ತೀನಿ. ಸೊ ಇನ್ನ ಲೇಟ್ ಮಾಡಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ತುಂಬಾ ಗ್ಯಾಪ್ ಆದ್ಮೇಲೆ ವಿಡಿಯೋನ ಮಾಡ್ತಾ ಇದೀನಿ ಅಂತ ಅಂದ್ರೆ ಅಫ್ಕೋರ್ಸ್ ಒಂದ್ ಒಳ್ಳೆ ವಿಡಿಯೋ ಇಂದಾನೆ ಶುರು ಮಾಡೋಣ ಅಂತ ಅನ್ಕೊಂಡಿದ್ದೆ. ಸೊ ಈ ವಿಡಿಯೋದಲ್ಲಿ ಏನಂತಂದ್ರೆ ಫ್ಯಾಮಿಲಿ ಅವ್ರು ಎಲ್ಲರೂ ಸೇರಿ ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ. ಸೊ ಪರ್ಸನಲಿ ನನ್ನನ್ನ ನೀವ್ ಯಾರೆಲ್ಲ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಅಲ್ಲಿ ಫಾಲೋ ಮಾಡ್ತಾರೆ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಬಿಕಾಸ್ ನಾನು ರಾಘವೇಂದ್ರ ಸ್ವಾಮಿ ಭಕ್ತಿ, ನಾನು ಸಿಕ್ಕಾಪಟ್ಟೆ ನಂಬ್ತೀನಿ ರಾಘವೇಂದ್ರ ಸ್ವಾಮಿನ. ಸೊ ನಾನು ಏನೇ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅಂದ್ರು ಅಥವಾ ನನಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತಂದ್ರು ನಾನು ಫಸ್ಟ್ ಹೋಗೋದೇ ಮಂತ್ರಾಲಯಕ್ಕೆ. ಸೊ ಇವತ್ತೇನಂತಂದ್ರೆ ಒಂದು ಸಣ್ಣ ಟ್ರೆಕ್ ಫ್ಯಾಮಿಲಿ ಜೊತೆ ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ. ಸೊ ಹಾಗಾಗಿ ನಮ್ಮ ಇವತ್ತಿನ ಮಂತ್ರಾಲಯ ಟ್ರಿಪ್ ಹೇಗಿದೆ ಈ ಒಂದು ಲಾಗ್ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಅಫ್ಕೋರ್ಸ್ ನಮ್ಮ ಫ್ಯಾಮಿಲಿ ನಿಮ್ಗೆ ತೋರಿಸ್ತೀನಿ, ನಮ್ಮ ಅಣ್ಣ ಯಾರು, ಅಕ್ಕ ಯಾರು, ಅಮ್ಮ ಅಪ್ಪ ಎಲ್ಲರೂ ನಾನು ನಿಮ್ಗೆ ತೋರಿಸ್ತೀನಿ. ಈಗ ಲೇಟ್ ಮಾಡ್ತೀನಿ, ಫಾಸ್ಟ್ ವಿಡಿಯೋನ ಶೂಟ್ ಮಾಡೋಣ. ಸೊ ಗೈಸ್ ಏನಂತಂದ್ರೆ ಬೆಳಗ್ಗೆನೆ ನಾನು ಫ್ರೆಶ್ ಅಪ್ ಎಲ್ಲ ಹಾಗೆ ಹೊರಗಡೆ ಹೋಗಿ ಬಂದ್ವಿ. ಏನಂತಂದ್ರೆ ಎಲ್ಲರೂ ಹೊರಡ್ತಾ ಇರೋದ್ರಿಂದ ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಆಗೋಣ ಅಂತ ಅನ್ಕೊಂಡ್ವಿ. ಸೊ ಹಾಗಾಗಿ ಆಲ್ಮೋಸ್ಟ್ ಇವಾಗ ಮಧ್ಯಾಹ್ನ ಆಗ್ತಿದೆ. ಇನ್ನೇನು ಜಸ್ಟ್ ಫೇಸ್ ವಾಶ್ ಮಾತ್ರ ಮಾಡ್ಕೊಂಡು ಹೊರಡ್ಬೇಕಾಗುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಇನ್ನೊಂದು ವಿಷಯನ ಹೇಳ್ಬೇಕಂತ ಅನ್ಕೊತಾ ಇದ್ದೀನಿ. ಏನಂದ್ರೆ ಇದಕ್ಕಿಂತ ಮುಂಚೆ ನಾನು ಒಂದ್ ಸ್ವಲ್ಪ ಆ ಪ್ರಾಡಕ್ಟ್ಸ್ ಈ ಪ್ರಾಡಕ್ಟ್ಸ್ ಎಲ್ಲ ಟ್ರೈ ಮಾಡಿ ಪಿಂಪಲ್ಸ್ ಅನ್ನೋದು ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಬೇರೆ ತರದ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಿದೆ, ಬಟ್ ಯಾವ್ದು ನನ್ಗೆ ಅಷ್ಟೊಂದು ಸೆಟ್ ಆಗಿಲ್ಲ. ಬಟ್ ಈ ಮಧ್ಯೆ ಒಂದು ಫೇಸ್ ವಾಶ್ ನ ಯೂಸ್ ಮಾಡೋದಕ್ಕೆ ಶುರು ಮಾಡಿದೆ. ಅದಾದ್ಮೇಲೆ ನನಗೂ ಸಿಕ್ಕಾಪಟ್ಟೆ ಚೆನ್ನಾಗಿ ರಿಸಲ್ಟ್ ಬಂತು. ಸೊ ನೀವೇ ನೋಡ್ತಾ ಇರ್ಬೋದು ನನ್ನ ಫೇಸಲ್ಲಿ ಯಾವುದೇ ತರ ಪಿಂಪಲ್ಸ್ ಇಲ್ಲ. ಏನಂತಂದ್ರೆ ನಂತರನೇ ನಿಮ್ಮಲ್ಲೂ ಯಾರಾದ್ರೂ ಸಫರ್ ಆಗ್ತಾ ಇರ್ತಾರೆ ಎಸ್ಪೆಷಲಿ ಪಿಂಪಲ್ಗೆ ಅನ್ನೋರಿಗೆ ಒಂದೊಳ್ಳೆ ಪ್ರಾಡಕ್ಟ್ ಅಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಆಯ್ತು. ಸೊ ಹಾಗಾಗಿ ಇವತ್ತು ಆ ಒಂದು ಫೇಸ್ ವಾಶ್ ನ ನಿಮ್ಗೆ ತೋರಿಸಿದ್ರೆ ನಿಮ್ಗೆ ಯಾರಾದ್ರೂ ಯೂಸ್ ಆಗ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ಈ ಒಂದು ಪ್ರಾಡಕ್ಟ್ ನ ತೋರಿಸ್ತಾ ಇದ್ದೀನಿ. ಸೊ ರೆಗ್ಯುಲರ್ ಆಗಿ ಏನಂತಂದ್ರೆ ನಾನು ಬಂದು Himalaya Purifying Neem Face Wash. Neem is renowned for its antibacterial properties. Clinically proven to reduce pimples. 100% naturally derived neem, known for its powerful antibacterial action, start working from the first wash. Kills 99.9% of pimple-causing bacteria. This gentle cleanser is designed to remove impurities and help to clear the pimples. ಇದು ಬಂದು ಸೋಪ್ ಫ್ರೀ, ಪ್ಯಾರಾಬನ್ ಫ್ರೀ ಅಂಡ್ ಸ್ಕಿನ್ ಫ್ರೆಂಡ್ಲಿ pH ಇರೋದ್ರಿಂದ ಇದನ್ನ ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ಸೊ ಈಗಾಗಲೇ ನಿಮ್ಗೆ ಅರ್ಥ ಆಗಿರುತ್ತಲ್ಲ ಈ ಒಂದು ಫೇಸ್ ವಾಶ್ ಬಗ್ಗೆ ನಾನು ಯಾಕೆ ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂತ. ಸೊ ಇದನ್ನ 100% ನ್ಯಾಚುರಲ್ ನೀರಿನಿಂದ ತಯಾರು ಮಾಡ್ತಾರೆ. ಇದು ತುಂಬಾ ವರ್ಷಗಳಿಂದ ಇದೆ, ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ಅಂಡ್ ನಮ್ಮನೇಲೂ ಅಷ್ಟೇ ತುಂಬಾ ಜನ ಇದನ್ನ ತುಂಬಾ ವರ್ಷದಿಂದ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ನಾನ್ ಯಾವಾಗ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ರು ನಂಗಂತೂ ತುಂಬಾ ಇಷ್ಟ ಆಯ್ತು. ಅಂಡ್ ಅಷ್ಟೇ ಅಲ್ಲ, ಇದು ಎಫೆಕ್ಟಿವ್ಲಿ ಕಿಲ್ಸ್ 99.9% ಪಿಂಪಲ್ ಕಾಸಿಂಗ್ ಬ್ಯಾಕ್ಟೀರಿಯಾ. ಸೊ ಫಸ್ಟ್ ಯೂಸ್ ಇಂದಾನೆ ನಿಮ್ಗೆ ರಿಸಲ್ಟ್ ಅನ್ನೋದು ಕಾಣಿಸುತ್ತೆ. ಸೊ ಹಿಂಗಾಗಿ ಲೇಟ್ ಮಾಡೋದು. ಸೊ ನಿಮ್ಗೂ ಅಷ್ಟೇ ಈ ಪ್ರಾಡಕ್ಟ್ ಬೇಕು ಅಂತಂದ್ರೆ ನೈಕಾ, ಫ್ಲಿಪ್ಕಾರ್ಟ್, ಅಮೆಝಾನ್ ಅಷ್ಟೇ ಅಲ್ಲ ಹಿಮಾಲಯ ವೆಬ್ಸೈಟ್ ಅಂಡ್ ಆಪ್ ಅಲ್ಲಿ ಕೂಡ ಈ ಪ್ರಾಡಕ್ಟ್ ಅನ್ನೋದು ನಿಮ್ಗೆ ಅವೈಲೇಬಲ್ ಇದೆ. ಅಷ್ಟೇ ಅಲ್ಲ, ಇನ್ನೊಂದು ವಿಷಯ ಏನು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನೊಂದು ಲಿಂಕ್ ನ ಮೆನ್ಷನ್ ಮಾಡಿದ್ದೀನಿ. ಆ ಒಂದು ಲಿಂಕ್ ನ ನೀವು ಬಳಸಿದ್ರೆ ನಿಮ್ಗೆ ಸ್ಪೆಷಲ್ ಡಿಸ್ಕೌಂಟ್ ಸಿಗುತ್ತೆ. ಸೊ ಹೀಗೆ ಹೋಗಿ ಟ್ರೈ ಮಾಡಿ, ಯೂಸ್ ಮಾಡಿದ್ಮೇಲೆ ನಿಮ್ಗೆ ಅನ್ನಿಸ್ತು ಅಂತ ಡೂ ಕಮೆಂಟ್. ಸೊ ಇದಾಗಿತ್ತು ಇವತ್ತಿನ ಈ ಪ್ರಾಡಕ್ಟ್ ರಿವ್ಯೂ. ಸೊ ಇನ್ನ ಲೇಟ್ ಮಾಡದೆ ಫಾಸ್ಟ್ ಆಗಿ ರೆಡಿಯಾಗಿ ಹೊರಡೋಣ. ಸೊ ಇನ್ನು ಹೊರಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ನಾನು ನಿಮಗೆ ಆಗಲೇ ಹೇಳ್ದಂಗೆ ಫ್ಯಾಮಿಲಿ ಎಲ್ಲ ಹೋಗ್ತಾ ಇರೋದ್ರಿಂದ ಕಾರಲ್ಲಂತೂ ಟ್ರಾವೆಲ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಇಷ್ಟು ಜನ ಹೋಗ್ತಾ ಇರೋದ್ರಿಂದ ಈ ಥರದ್ದು ಒಂದು AC ಮಿನಿ ಬಸ್ನ ನಾವು ಬುಕ್ ಮಾಡ್ಕೊಂಡಿದ್ದಾಯಿತು. ಇನ್ನು ಅಫ್ಕೋರ್ಸ್ ಮನೆ ಪಕ್ಕದಲ್ಲಿ ದೇವಸ್ಥಾನ ಇದೆ, ಅಲ್ಲಿ ಬಸ್ನ ಪಾರ್ಕಿಂಗ್ ಮಾಡಿಸಿ ಇನ್ನು ಪೂಜೆ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಸೊ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಅಫ್ಕೋರ್ಸ್ ನಾವು ಅಷ್ಟು ದೂರ ಜರ್ನಿ ಮಾಡ್ತೀವಿ ಅಂತಂದರೆ
ಪೂಜೆ ಮಾಡಿಕೊಂಡು ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರಬೇಕು ಅಂತ ಎಲ್ಲರೂ ತೆಂಗಿನಕಾಯಿ ಹೊಡೆದು ಸೊ ಮನಸ್ಫೂರ್ತಿಯಾಗಿ ಪೂಜೆನ ಮಾಡಿಕೊಂಡು ಒಂದು ಪಾಸಿಟಿವ್ ವೈಬ್ಸಿಂದ ಶುರು ಮಾಡ್ತಾ ಇದ್ದೀವಿ. ಬಟ್ ಫಸ್ಟ್ಗೆ ಏನಂತಂದರೆ ನನಗೇನೆ ಪೂಜೆ ಮಾಡು ಅಂತ ಎಲ್ಲರೂ ಫೋರ್ಸ್ ಮಾಡಿದ್ರು. ಹಾಗಾಗಿ ನಾನೇ ಫಸ್ಟ್ ಪೂಜೆನ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಾ. ಸೊ ಅದಾದಮೇಲೆ ಮತ್ತೆ ನಮ್ಮ ಅಕ್ಕ, ಭಾವ, ಅಣ್ಣ ಎಲ್ಲರೂ ಪೂಜೆ ಮಾಡಿ ಅಲ್ಲಿಂದ ಇವಾಗ ಸ್ಟಾರ್ಟ್ ಆಗ್ತಿದ್ದೀವಿ. ಬಸ್ ಅಂತೂ ಎಲ್ಲರೂ ಹತ್ತಿದ್ದಾಯಿತು. ಯಾರ್ಯಾರಿಗೆ ಯಾವ್ಯಾವ ಥರದ್ದು ಸೀಟ್ ಬೇಕು ಅಂತ 2 ಸೀಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಿತ್ತು, ಯಾರು ಮುಂದೆ ಕೂತ್ಕೋಬೇಕು, ಯಾರು ಕಿಟಕಿ ಹತ್ರ ಕೂತ್ಕೋಬೇಕು ಅಂತ. ಸೊ ಹಾಗೆ ಹೀಗೆ ಮಾಡಿ ಎಲ್ಲರೂ ಒಂದು ಸ್ವಲ್ಪ ಪ್ರಾಪರಾಗಿ ಸೆಟ್ ಆಗೋದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿತು. ಯಾಕಂತಂದರೆ ನಾವು ಹೊಟ್ಟಾಗ ಆಲ್ಮೋಸ್ಟ್ 2 ಗಂಟೆ ಆಗಿರೋದ್ರಿಂದ ಹೊರಗಡೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸೊ ಅದೆಲ್ಲ ಹಾಗೆ ಸೆಟ್ಟಾಗಿ ಕೂತ್ಕೊಂಡ್ಮೇಲೆ ಇನ್ನು ಡಾನ್ಸ್ ಶುರು ಮಾಡಿದ್ರು. ನಮ್ಮ ಅಕ್ಕ, ನಮ್ಮ ಭಾವ ಎಲ್ಲ ನೋಡ್ತಾ ಇದ್ದೀರಲ್ಲ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಒಂದು ಮಾಸ್ ಬೀಟ್ನ ಇಟ್ಕೊಂಡು ಡ್ಯಾನ್ಸ್ನ ಒಂಥರ ಫನ್ನಿಯಾಗೆಲ್ಲ ಮಾಡಿ. ಸೊ ಲಿಟ್ರಲಿ ನಾವು ಬ್ಯಾಂಗ್ಳೂರಿಂದ ಹೊರಟು ಒಂದು 100 ಕಿಲೋಮೀಟರ್ವರೆಗೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ತಾ, ಅಂತ್ಯಾಕ್ಷರಿ ಆಡ್ತಾ, ಸಾಂಗ್ ಹೇಳ್ತಾ, ಮತ್ತು ಮಕ್ಳಿಗೆಲ್ಲರ ಹತ್ರನೂ ಮತ್ತು ಅವ್ರ ಹತ್ರ ಡ್ಯಾನ್ಸ್ ಮಾಡಿಸಿ, ಸಾಂಗ್ ಹೇಳಿಸಿ, ಮತ್ತು ಮಧ್ಯದಲ್ಲಿ 1-2 ಕಡೆ ನಿಲ್ಲಿಸಿ ಮಕ್ಕಳಿಗೆ ವಾಶ್ರೂಮ್ ಅದು ಇದು ಆ್ಯಂಡ್ ಫುಡ್ ಎಲ್ಲ ಮನೆಯಿಂದಲೇ ಕ್ಯಾರಿ ಮಾಡಿದ್ರಿಂದ ಸೊ ಈ ಥರ ಎಲ್ಲ ಮಾಡಿದ್ದಾಯಿತು. ಅವಾಗವಾಗ ಬ್ಯುಸಿ ಇರುವಾಗ ಈ ಥರ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗಿ ಎಂಜಾಯ್ ಮಾಡೋದ್ರಲ್ಲಿರೋ ಮಜಾ ಬೇರೆ ಇನ್ನೇನಿರುತ್ತೆ ಹೇಳಿ. ಬಿಕಾಸ್ ನಾವು ಕೆಲಸ ಮಾಡೋದೇ, ನಾವಿರೋದೇ ಫ್ಯಾಮಿಲಿಗೋಸ್ಕರ. ಎಕ್ಸ್ಪೆಷಲಿ ಫ್ಯಾಮಿಲಿಗೆ ಟೈಮ್ ಕೊಟ್ಟು ಅವಾಗ ಈ ಥರ ಟ್ರಿಪ್ ಹೋಗಿ ಮಜಾ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ನಾನಂತೂ ತುಂಬ ವರ್ಷಗಳಾದಮೇಲೆ ಈ ಥರ ಫ್ಯಾಮಿಲಿ ಜೊತೆ ಹೋಗಿ ಸಿಕ್ಕಾಪಟ್ಟೆ ಮಜಾ ಮಾಡಿದೆ. ಅದಾದಮೇಲೆ ಇನ್ನು ಬಸ್ಸಲ್ಲೇ ಅಮ್ಮ ನಾನು ಮನೆಯಲ್ಲೇ ಏನು ಮಾಡ್ಕೊಂಡು ಬಂದಿದ್ರು ಚಿತ್ರಾನ್ನ. ಸೊ ಅದನ್ನು ಚಿತ್ರಾನ್ನ ತಿಂದ್ವಿ. ಜೊತೆಗೆ ಸಿಕ್ಕಾಪಟ್ಟೆ ವೆರೈಟಿ ಫುಡ್ಡೆಲ್ಲ ಇತ್ತು. ಸೊ ನಾವು ನಿಲ್ಸಿದ ಕಡೆ ಫುಡ್ಡನ್ನು ತಿಂದ್ವಿ, ಅಲ್ಲಿ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಸೊ ಬಸ್ಸಲ್ಲಿ ನಾನು ಅಮ್ಮ ಮಾತ್ರ, ಬಿಕಾಸ್ ನನಗೆ ಚಿತ್ರಾನ್ನ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಬಸ್ಸಲ್ಲೇ ನಾನು ಅಮ್ಮ ಚಿತ್ರಾನ್ನ ಟೇಸ್ಟ್ ಮಾಡಿದ್ವಿ. ಸೊ ಇಲ್ಲಿ ಆ್ಯಕ್ಚುಲಿ ಪಾಪು ಏನಿದೆಯೋ ನನ್ನ ಅಕ್ಕನ ಪಾಪು, ಸೊ ಹತ್ತಿದ ತಕ್ಷಣ ಬಿಸಿ ಇರೋದ್ರಿಂದ ಹತ್ತಿದ್ದು ಮಲಗಲೇ ಇಲ್ಲ. ಸೊ ಮತ್ತೆ ಸಮಾಧಾನ ಎಲ್ಲ ಆದಮೇಲೆ ಹೇಳ್ಸಿ ಒಂದು ಸ್ವಲ್ಪ ಆಟ ಆಡಿಸ್ತಾ ಇದ್ದೀವಿ. ಸೊ ಇಷ್ಟೇ, ಬಸ್ಸಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ಕೊತಾ ಹೋಗ್ಲಿ. ಬಿಕಾಸ್ ಮಾಡಿದ್ದೆಲ್ಲ ಡ್ಯಾನ್ಸ್ ಇರೋದ್ರಿಂದ ಅಷ್ಟೊಂದು ನಾನು ನಿಮಗೆ ಪ್ರಾಪರಾಗಿ ತೋರಿಸೋದಕ್ಕೆ ಆಗಲಿಲ್ಲ. ನಾವು ರೀಚ್ ಆಗಿದ್ದು ಬೆಳಗ್ಗೆ, ನಾವು ಇಲ್ಲಿಂದ ಹೊರಟಾಗ 2 o'clock 2:15 ಆಗಿತ್ತು. ಬಟ್ ಲಿಟ್ರಲಿ ನಾವು ಮಂತ್ರಾಲಯ ರೀಚ್ ಆಗೋಷ್ಟರಲ್ಲಿ 12 ಗಂಟೆ ಆಗೋಯ್ತು. ಯಾಕಂತಂದರೆ ಒಂದು ಸ್ವಲ್ಪ ಮಕ್ಕಳು ಎಲ್ಲ ಇರೋದ್ರಿಂದ ಅಲ್ಲಿ ಎಲ್ಲ ನಿಲ್ಲಿಸಿ ಸೊ ಹೋಗೋಷ್ಟಲ್ಲೇ ಲೇಟ್ ಆಗೋಯ್ತು. ಹಾಗಾಗಿ 12 ಗಂಟೆ ಆಗೋಗಿತ್ತು ಆಲ್ಮೋಸ್ಟ್. ಹೋಗಿ ಮಲಗಿ ಇನ್ನು ಬೆಳಗ್ಗೆನೇ ದರ್ಶನ ಆಯಿತು. 8:00 ಎದ್ದು 8:00 ನಾವು ದರ್ಶನಕ್ಕೆ ಹೋದ್ವಿ. ಬೆಳಗ್ಗೆನೇ ಬೇಗ ಎದ್ದು ಎಲ್ಲರೂ ರೆಡಿಯಾಗಿ ನೀವೇ ನೋಡ್ತಾ ಇದ್ದೀರಲ್ಲ. ನನಗಂತೂ ಸಿಕ್ಕಾಪಟ್ಟೆ ವೈಬ್ಸ್. ಮಂತ್ರಾಲಯ ಅಂತಂದರೆ ನನಗೆ ಮಂತ್ರಾಲಯ ಇಟ್ಸ್ ಮೈ ಪುನರ್ಜನ್ಮ ಅಂತಲೇ ಹೇಳ್ಬೋದು. ಯಾಕಂದರೆ ನನಗೆ ಒಂಥರ ಪೀಸ್ ಅಥವಾ ನಾನು ಒಂದು ನಂಬ್ತೀನಿ ಅಂತಂದರೆ ದಟ್ ಇಸ್ ರಾಘವೇಂದ್ರ ಸ್ವಾಮಿ. ಸೊ ಮಂತ್ರಾಲಯಕ್ಕೆ ಹೋಗಿ ಎಲ್ಲರೂ ಒಟ್ಟಿಗೆನೆ ನಮ್ಗೇನೇನು ಬೇಕೋ ಎಲ್ಲದನ್ನು ಬೇಡ್ಕೊಂಡು ಕೇಳಿಕೊಂಡು ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಹೇಳ್ತಾರಲ್ಲ, ಸೊ ಆ ಥರ ನನಗೆ ಸಿಕ್ಕಾಪಟ್ಟೆ ಮನಸ್ಸಿಗೆ ನೆಮ್ಮದಿ ಸಿಗೋ ಒಂದು ಜಾಗ ಅಂತಂದರೆ ಅದು ಮಂತ್ರಾಲಯ. ದಟ್ಟು ಫ್ಯಾಮಿಲಿ ಜೊತೆ ಹೋದಾಗ ಇನ್ನೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಸೊ ಇದು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಬಿಕಾಸ್ ನೀವೆಲ್ಲರೂ ವಿಡಿಯೋ ಮಾಡು ಅಂತ ಕೇಳಿದಾಗ ಇದು ಒಂಥರ ಸ್ಪೆಷಲ್ ವಿಡಿಯೋ ಆಗಿರುತ್ತೆ ನನ್ನ ಚಾನಲಲ್ಲಿ ಅಂತ ಹೇಳಿ ಈ ಒಂದು ವಿಡಿಯೋನ ನಾನು ಮಾಡಿದೆ. ಸೊ ನಿಮಗೆ ಒಂದು ವೇಳೆ ಈ ವಿಡಿಯೋ ಇಷ್ಟ ಆಗಿದ್ರೆ ಹೇಗೆ ಅನ್ನಿಸ್ತು ಅಂತ ಡೂ ಕಮೆಂಟ್. ಮತ್ತು ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ. ಸೊ ನನ್ನ ನೆಕ್ಸ್ಟ್ ವಿಡಿಯೋನ ನೋಡಬೇಕು ಅಂತಂದರೆ ನೀವೇನು ಮಾಡಬೇಕು, ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.